ದಟ್ಟವಾದ ಮಂಜಿನ ಮುಸುಕಿನೊಳಗೆ ಮಲಗಿದ್ದ ಮಲೆನಾಡಿನ ಆ ಬಂಗಲೆ ಕಪ್ಪು ಶಿಲೆ ಅಂದು ರಾತ್ರಿ ರಕ್ತಸಿಕ್ತ ಇತಿಹಾಸವೊಂದಕ್ಕೆ ಸಾಕ್ಷಿಯಾಗಲಿದೆ ಎಂದು ಯಾರೂ ಊಹಿಸಿರಲಿಲ್ಲ. ಹೊರಗೆ ಅಬ್ಬರಿಸುತ್ತಿದ್ದ ಗುಡುಗು ಮಿಂಚಿನ ಆರ್ಭಟಕ್ಕೆ ಬಂಗಲೆಯ ಕಿಟಕಿಗಳು ನಡುಗುತ್ತಿದ್ದವು. ಆ ಮನೆಯ ಯಜಮಾನ ವಿಶ್ವನಾಥ್ ಅಂದು ತಮ್ಮ 70ನೇ ವರ್ಷಕ್ಕೆ ಕಾಲಿಟ್ಟಿದ್ದರು. ಆ ಸಂಭ್ರಮಕ್ಕಾಗಿ ಮನೆ ಮಂದಿಯೆಲ್ಲ ಒಂದೆಡೆ ಸೇರಿದ್ದರು. ರಾತ್ರಿ 12 ಗಂಟೆಯಾಗಲು ಕೆಲವೇ ನಿಮಿಷಗಳಿದ್ದವು. ವಿಶ್ವನಾಥ್ ಅವರು ತಮ್ಮ ಮೇಲಿನ ಮಹಡಿಯ ಲೈಬ್ರರಿ ಕೋಣೆಯಲ್ಲಿ ಮೌನವಾಗಿ ಕುಳಿತಿದ್ದರು. ಹಠಾತ್ತನೆ ಇಡೀ ಬಂಗಲೆಯ ವಿದ್ಯುತ್ ಸಂಪರ್ಕ ಕಡಿತಗೊಂಡಿತು. ಗಾಢವಾದ ಕತ್ತಲೆಯಲ್ಲಿ ಕೇವಲ ಮಳೆಯ ಶಬ್ದ ಮಾತ್ರ ಕೇಳಿಸುತ್ತಿತ್ತು. ನಿಖರವಾಗಿ 5 ನಿಮಿಷಗಳ ನಂತರ ಮರಳಿ ಬೆಳಕು ಬಂದಾಗ ಕೆಳಗಿನ ಹಜಾರದಲ್ಲಿದ್ದವರಿಗೆ ಭಯಾನಕ ಕಿರುಚಾಟವೊಂದು ಕೇಳಿಸಿತು. ಎಲ್ಲರೂ ಓಡಿ ಹೋಗಿ ನೋಡಿದಾಗ ವಿಶ್ವನಾಥ್ ಅವರು ಕುಳಿತಿದ್ದ ಕುರ್ಚಿಯಲ್ಲೇ ಹೆಣವಾಗಿದ್ದರು. ಅವರ ಎದೆಯಲ್ಲಿ ಮನೆಯಲ್ಲಿದ್ದ ಹಳೆಯ ಕತ್ತಿ ನಾಟಿತ್ತು. ಕೋಣೆಯ ಬಾಗಿಲು ಒಳಗಿನಿಂದ ಲಾಕ್ ಆಗಿತ್ತು. ಕಿಟಕಿಗಳು ಮುಚ್ಚಿದ್ದವು. ತನಿಖೆಗೆ ಬಂದ ಪತ್ತೇದಾರಿ ದೇವ್ ಅವರಿಗೆ ಈ ಕೇಸ್ ಒಂದು ಸವಾಲಾಗಿತ್ತು. ಅವರು ಕೋಣೆಯನ್ನು ಪ್ರವೇಶಿಸಿದಾಗ ಅವರಿಗೆ ಮೊದಲು ಕಂಡಿದ್ದು ನೆಲದ ಮೇಲೆ ಬಿದ್ದಿದ್ದ ಚೂರು ಚೂರಾದ ಗಡಿಯಾರ. ಅದು ಸರಿಯಾಗಿ 11:55ಕ್ಕೆ ನಿಂತಿತ್ತು. ಕೋಣೆಯಲ್ಲಿ 3 ಶಂಕಿತರಿದ್ದರು. ವಿಶ್ವನಾಥ್ ಅವರ ಮಗ ಪ್ರತಾಪ್, ಮಗಳ ಗಂಡ ವಿನಯ್ ಮತ್ತು ಬಹಳ ಹಳೆಯ ಕೆಲಸಗಾರ ಸಿದ್ದಪ್ಪ. ದೇವ್ ಕೋಣೆಯನ್ನು ಸೂಕ್ಷ್ಮವಾಗಿ ಗಮನಿಸಿದರು. ಅವರಿಗೆ ವಿಶ್ವನಾಥ್ ಅವರ ಟೇಬಲ್ ಮೇಲೆ 1 ಗ್ಲಾಸ್ ಅರ್ಧ ಕುಡಿದ ವಿಸ್ಕಿ ಕಂಡಿತು. ಅದರ ಪಕ್ಕದಲ್ಲಿ ಒಂದು ಸಣ್ಣ ಪುಸ್ತಕ ತೆರೆದಿತ್ತು. ಆ ಪುಸ್ತಕದ ನಡುವೆ ಒಂದು ಒಣಗಿದ ಹೂವೂ ಇತ್ತು. ದೇವ್ ಮೆಲ್ಲನೆ ಸಿದ್ದಪ್ಪನನ್ನು ಕರೆದು ಕೇಳಿದರು, ಸಿದ್ದಪ್ಪ, ವಿದ್ಯುತ್ ಹೋದಾಗ ನೀನು ಎಲ್ಲಿದ್ದೆ? ನಾನು ಕೆಳಗೆ ಮೇನ್ ಸ್ವಿಚ್ ಸರಿಪಡಿಸಲು ಹೋಗಿದ್ದೆ ಸಾಹೇಬ್ರೆ ಎಂದು ಸಿದ್ದಪ್ಪ ನಡುಗುತ್ತಾ ಉತ್ತರಿಸಿದ. ಆಗ ಪ್ರತಾಪ್ ಮಧ್ಯಪ್ರವೇಶಿಸಿ, ನಾನು ನನ್ನ ರೂಮಿನಲ್ಲಿದ್ದೆ, ವಿನಯ್ ಹಜಾರದಲ್ಲಿದ್ದ ಎಂದನು. ದೇವ್ ಕಿಟಕಿಯ ಹತ್ತಿರ ಹೋಗಿ ನೋಡಿದಾಗ ಕಿಟಕಿಯ ಗಾಜಿನ ಮೇಲೆ ಹೊರಗಿನಿಂದ ಯಾರೋ ಬೆರಳಿನಲ್ಲಿ ವಿ ಎಂದು ಬರೆದಂತೆ ಕಂಡಿತು. ಎಲ್ಲರೂ ವಿನಯ್ ಕಡೆ ನೋಡಿದರು. ವಿನಯ್ ಬೆವರುತ್ತಾ, ಇಲ್ಲ, ಇದು ನನ್ನ ಹೆಸರಲ್ಲ, ಯಾರೋ ನನ್ನನ್ನು ಸಿಲುಕಿಸುತ್ತಿದ್ದಾರೆ ಎಂದು ಕಿರುಚಿದ. ಆದರೆ ದೇವ್ ಮುಗುಳ್ನಕ್ಕರು. ಅವರು ಕೆಳಗೆ ಬಿದ್ದು ಒಡೆದಿದ್ದ ಗಡಿಯಾರದ ಮುಳ್ಳುಗಳನ್ನು ತಪಾಸಣೆ ಮಾಡಿದರು. ಈ ಕೊಲೆ ನಡೆದದ್ದು ಬೆಳಗ್ಗೆ 11:55 ಬದಲಾಗಿ ಮಧ್ಯಾಹ್ನ 12:05 ಎಂದು ಘೋಷಿಸಿದರು. ಎಲ್ಲರೂ ದಂಗಾದರು. ಗಡಿಯಾರ ಒಡೆದಿದ್ದರೂ ಅದರ ಸೆಕೆಂಡ್ ಮುಳ್ಳು ಸ್ವಲ್ಪ ಮುಂದೆ ಚಲಿಸಿತ್ತು. ಕೊಲೆಗಾರ ಕೊಲೆ ಮಾಡಿದ ನಂತರ ಗಡಿಯಾರದ ಮುಳ್ಳನ್ನು ಹಿಂದಕ್ಕೆ ತಿರುಗಿಸಿ ಸಮಯ ಬದಲಿಸಿ ನಂತರ ಅದನ್ನು ನೆಲಕ್ಕೆ ಅಪ್ಪಳಿಸಿ ಒಡೆದಿದ್ದಾನೆ. ಇದರಿಂದ ಅವನಿಗೆ ಆ ಸಮಯದಲ್ಲಿ ತಾನು ಬೇರೆಡೆ ಇದ್ದೆ ಎಂಬ ಸುಳ್ಳು ಸಾಕ್ಷಿ ಸಿಗಲಿ ಎಂಬುದು ಅವನ ಪ್ಲಾನ್ ಆಗಿತ್ತು. ದೇವ್ ಪ್ರತಾಪ್ನ ಕಡೆ ತಿರುಗಿ ಹೇಳಿದರು, ಪ್ರತಾಪ್, ನಿನ್ನ ಕೈಬೆರಳುಗಳನ್ನು ತೋರಿಸು. ಪ್ರತಾಪ್ ಕೈ ತರಗಲೆಯಂತೆ ನಡುಗುತ್ತಿತ್ತು. ಅವನ ತೋರು ಬೆರಳಿನ ಮೇಲೆ ಕಪ್ಪು ಇಂಕಿನ ಕಲೆ ಇತ್ತು. ನೀನು ಕೊಲೆ ಮಾಡಿದ ನಂತರ ಕಿಟಕಿಯ ಮೇಲೆ ವಿ ಎಂದು ಬರೆದು ವಿನಯ್ ಮೇಲೆ ಅನುಮಾನ ಬರುವಂತೆ ಮಾಡಿದೆ. ಆದರೆ ನೀನು ಅವಸರದಲ್ಲಿ ಗಡಿಯಾರದ ಮುಳ್ಳನ್ನು ಸರಿಪಡಿಸುವಾಗ ನಿನ್ನ ಬೆರಳಿನ ಇಂಕು ಗಡಿಯಾರದ ಡಯಲ್ ಮೇಲೆ ಅಂಟಿಕೊಂಡಿದೆ. ಆಸ್ತಿಗಾಗಿ ತಂದೆಯನ್ನೇ ಕೊಲ್ಲುವಷ್ಟು ನೀಚನಾದೆಯಲ್ಲ. ಪ್ರತಾಪ್ ತಪ್ಪೊಪ್ಪಿಕೊಂಡು ಕುಸಿದು ಬಿದ್ದ. ಕಿಟಕಿಯ ಮೇಲಿದ್ದ ಆ ವಿ ಅಕ್ಷರ ವಿನಯ್ ಹೆಸರಲ್ಲ, ಬದಲಾಗಿ ವಿಶ್ವನಾಥ್ ಅವರು ಕೊನೆಯ ಕ್ಷಣದಲ್ಲಿ ತಮ್ಮ ಮಗನ ಹೆಸರನ್ನು ವಿಶ್ವನಾಥ್ ಸನ್ ಸೂಚಿಸಲು ಪ್ರಯತ್ನಿಸಿದ್ದರು, ಅಥವಾ ಅದು ಪ್ರತಾಪ್ ಮಾಡಿದ ತಪ್ಪು ಹಾದಿಯ ಸುಳಿವಾಗಿತ್ತು. ಮಳೆ ನಿಂತ ಮೇಲೆ ಕಪ್ಪು ಶಿಲೆ ಬಂಗಲೆಯ ರಹಸ್ಯ ಬಯಲಾಗಿತ್ತು.